ಪದ್ದು ಅಂತ ಕಮೆಂಟ್ ಮಾಡಿದರು. ನಮ್ಮ ಕಡೆ ಎಲ್ಲ ಮಳೆ ಆಗ್ತಾ ಇದೆ, ಇವಾಗ ಫರ್ಟಿಲೈಸರ್ ಹಾಕ್ಬೋದಾ, ನಾನು ಈ ಫರ್ಟಿಲೈಸರ್ ಹಾಕಿದ್ದೀನಿ ಏನಾಗಲ್ವಾ ಅಂತ. ನೋಡಿ, ನಮ್ಮ ಕಡೆಯೂ ಕೂಡ ಮಳೆ ಆಗ್ತಾ ಇದೆ. ವಾರದಲ್ಲಿ ಒಂದು 2-3 ಸರಿ ಮಳೆ ಆಗ್ತಾ ಇದೆ. ಆಮೇಲೆ ಒಮ್ಮೆ ಸಡನ್ನಾಗಿ ಬಿಸಿಲು ಬೀಳ್ತಾ ಇದೆ. ಈ ಒಂದು ಸಂದರ್ಭದಲ್ಲಿ ಗಿಡಗಳ ಮೇಲೆ ಹೇಗೆ ಕೆಲಸ ಮಾಡಬೇಕು ಅನ್ನೋದ್ರ ಬಗ್ಗೆ ಈ ವಿಡಿಯೋನಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಜೊತೆಗೆ ಇವತ್ತು ಕೂಡ ಒಂದು ಫರ್ಟಿಲೈಸರ್ ಹೇಳ್ತಾ ಇದ್ದೀನಿ. ಯಾಕೆ ಅನ್ನೋದಾದರೆ, ಪ್ರೂನಿಂಗ್ ಮಾಡಿದ ನಂತರ ಗಿಡದಲ್ಲಿ ಚೆನ್ನಾಗಿ ಚಿಗುರು ಬರಬೇಕು, ಬೇರುಗಳು ಸ್ಟೇಬಲ್ ಆಗಿ ನಿಂತ್ಕೊಳ್ಬೇಕು. ಹಾರ್ಡ್ ಪ್ರೂನಿಂಗ್ ಮಾಡಿದ ನಂತರ ಗಿಡಕ್ಕೆ ತುಂಬ ಎನರ್ಜಿ ಬೇಕಾಗುತ್ತೆ. ಆವಾಗ ನಾವು ಯಾವ ಫರ್ಟಿಲೈಸರ್ ಕೊಟ್ಟರೆ ಒಳ್ಳೆಯದು ಅನ್ನೋದನ್ನು ಕೂಡ ಈ ವಿಡಿಯೋನಲ್ಲಿ ತಿಳಿಸ್ಕೊಡ್ತಾ ಇದ್ದೀವಿ. ಹಾಗಾಗಿ ವೆಲ್ಕಮ್ ಬ್ಯಾಕ್ ಟು ಆಶಾಸ್ ಪ್ಲಾಂಟ್ಸ್ ಆ್ಯಂಡ್ ಫ್ಲವರ್ಸ್ ಯೂಟ್ಯೂಬ್ ಚಾನಲ್. ನೋಡಿ, ಗುಲಾಬಿ ಗಿಡ, ಹೈಬ್ರಿಡ್ ಗುಲಾಬಿ ಗಿಡ, ಒಂದೇ ಬ್ರಾಂಚ್ನಲ್ಲಿ 3 ಗುಲಾಬಿ ಗಿಡ ದೊಡ್ಡ ಗಾತ್ರದಲ್ಲಿದೆ, ತುಂಬ ಹೈಟಲ್ಲಿ ಹೋಗಿದೆ. ಇದನ್ನು ಕೂಡ ನಾನು ಪ್ರೂನಿಂಗ್ ಮಾಡಬೇಕಾಗಿದೆ. ಈ ಹೂಗಳನ್ನೆಲ್ಲ ತೆಗೆದು ಪ್ರೂನಿಂಗ್ ಕೂಡ ಮಾಡ್ತೀನಿ. ಪ್ರೂನಿಂಗ್ ಮಾಡಿರುವಂಥ ಭಾಗದಲ್ಲಿ ನೇಲ್ ಪಾಲಿಷ್ ಅಥವಾ ಫೆವಿಕಾಲ್, ಅರಿಶಿನ ಪುಡಿ, ಸಿನಮನ್ ಪೌಡರ್, ಫಂಗಿಸೈಡ್ ಯಾವುದಾದ್ರೂ ಒಂದನ್ನು ಚೆನ್ನಾಗಿ ಥಿಕ್ ಪೇಸ್ಟ್ ಮಾಡಿ ಅಪ್ಲೈ ಮಾಡಿ. ಇದರಿಂದ ಆ ಕಟ್ ಮಾಡಿರುವಂಥ ಬ್ರಾಂಚ್ನಲ್ಲಿ ಯಾವುದೇ ರೀತಿಯ ಫಂಗಸ್ ಆಗಲ್ಲ, ಡೈಬ್ಯಾಕ್ ಬರಲ್ಲ. ಒಂದು ವೇಳೆ ನೀವು ಆ ಒಂದು ಪೋರ್ಷನನ್ನು ಹಾಗೆ ಬಿಟ್ಟರೆ, ಈವಾಗ ನಮಗೆ ಗಾಯ ಆದಾಗ ಅದನ್ನು ಹಾಗೆ ತೆರೆದಿಟ್ಟರೆ ಹೇಗೆ ನಮಗೆ ಇನ್ಫೆಕ್ಷನ್ ಆಗುತ್ತೋ ಗಿಡಗಳಿಗೂ ಕೂಡ ಹಾಗೆ. ಆ ಒಂದು ಕಟ್ ಮಾಡಿರುವಂಥ ಭಾಗದಲ್ಲಿ ಓಪನ್ ಪೋರ್ಸ್ ಇರುತ್ತಲ್ಲ, ಅಲ್ಲಿಂದ ತುಂಬ ಬೇಗ ಏನಾಗುತ್ತೆ, ಫಂಗಸ್ ಅಟ್ಯಾಕ್ ಆಗುತ್ತೆ. ಇದರಿಂದ ಗಿಡಗಳು ಡೈಬ್ಯಾಕ್ ಆಗೋದಕ್ಕೆ ಕಾರಣ ಆಗುತ್ತೆ. ಅದು ದಾಸವಾಳ ಆಗಿರ್ಬೋದು, ಗುಲಾಬಿ ಆಗಿರ್ಬೋದು, ಮಲ್ಲಿಗೆ ಆಗಿರ್ಬೋದು, ನಾನು ಎಲ್ಲ ಗಿಡಗಳಿಗೂ ಆಲ್ಮೋಸ್ಟ್ ಫಂಗಿಸೈಡ್ ಅಥವಾ ಅರಿಶಿನ ಪುಡಿಯನ್ನು ಅಪ್ಲೈ ಮಾಡ್ತೀನಿ. ನೆಕ್ಸ್ಟ್ ಬರುವಂಥದ್ದು ಪ್ರೂನಿಂಗ್ ಮಾಡಬೇಕಾ ಬೇಡವಾ. ಮಳೆ ಬರ್ತಾ ಇದ್ದರೆ ಸಾಧ್ಯವಾದಷ್ಟು ಪ್ರೂನಿಂಗ್ ಮಾಡ್ಕೊಂಡ್ಬಿಡಿ. ಹೆವಿ ರೈನ್ಫಾಲ್ ಆಗ್ತಾ ಇದೆ, ಅತಿಯಾಗಿ ಮಳೆ ಇನ್ನು ಮುಂದೆ ಮಳೆ ಶುರುವಾದ ನಂತರ ಅತಿಯಾಗಿ ಮಳೆ, ಏನು ಮಳೆಗಾಲ ಅಂತೀವಲ್ಲ, ಆವಾಗ ಯಾವುದೇ ರೀತಿಯ ಹಾರ್ಡ್ ಪ್ರೂನಿಂಗ್ ಮಾಡಿಬಿಡಿ. ವಾರದಲ್ಲಿ 2-3 ಸರಿ ಮಳೆ ಆಗ್ತಾ ಇದೆ ಅಂದಾಗ ನಿಮ್ಮ ಗಿಡಗಳನ್ನು ಒಂದು ಆಕಾರದಲ್ಲಿ, ಒಂದು ಎತ್ತರಕ್ಕೆ ನೀವೇನಾದರೂ ಮೇಂಟೈನ್ ಮಾಡಬೇಕು ಅಂದ್ಕೊಂಡಿದ್ರೆ ಆ ಗಿಡಗಳನ್ನು ಪ್ರೂನಿಂಗ್ ಮಾಡ್ಕೊಳ್ಳಿ. ಅದು ಕೂಡ ಒಂದು ವರ್ಷದ್ದು, ಮಿನಿಮಮ್ 1 ವರ್ಷದ ಹಳೆಯ ಗಿಡ ಇದ್ದರೆ ಮಾತ್ರ. ಜಸ್ಟ್ 2-3 ತಿಂಗಳಾಗಿದೆ ನರ್ಸರಿಯಿಂದ ತಂದು ಆ ಗಿಡವನ್ನು ಹಾರ್ಡ್ ಪ್ರೂನಿಂಗ್ ಮಾಡ್ತೀನಿ ಅಂತಂದರೆ ದಯವಿಟ್ಟು ಮಾಡಿಬಿಡಿ. ಇಲ್ಲ ಅಂತಂದರೆ ಆ ಗಿಡ ಕಂಪ್ಲೀಟಾಗಿ ಕೊಳೆತು ಹೋಗೋದು ಅಥವಾ ಒಣಗುವಂಥ ಸಾಧ್ಯತೆ ಇರುತ್ತೆ. ಹಾಗೆ ನಾನು ಕೂಡ ಒಂದು 2-3 ಗಿಡಗಳನ್ನು ಹಾರ್ಡ್ ಪ್ರೂನಿಂಗ್ ಮಾಡಿದ್ದೀನಿ. ನಂದದು 4ರಿಂದ ಮಿನಿಮಮ್ 3-4 ವರ್ಷದ ಹಳೆಯ ಗಿಡಗಳಿದೆ. ಅಂಥ ಗಿಡಗಳನ್ನು ನಾನು ಪ್ರೂನಿಂಗ್ ಮಾಡಿದ್ದೀನಿ. ಜೊತೆಗೆ ಆ ಕಟ್ಟಿಂಗ್ಸ್ಗಳನ್ನು ಕೂಡ ವೇಸ್ಟ್ ಮಾಡಿಲ್ಲ, ಬೆಳೆಸ್ತಾ ಇದ್ದೀನಿ. ಯಾಕಂತಂದರೆ ನನ್ನ ಒಂದು ಏನು ಅಂತಂದರೆ ಕಟ್ಟಿಂಗ್ ಎಸೆಯೋದಕ್ಕೆ ಮನಸ್ಸಾಗಲ್ಲ. ಹಾಗಾಗಿ ಅದರಲ್ಲೂ ಕೂಡ ನರ್ಸರಿಯಿಂದ ತಂದಿರುವಂಥ ಹೈಬ್ರಿಡ್ ಗಿಡಗಳಿದ್ರಂತೂ ಇನ್ನೂ ಖುಷಿ ಅನಿಸುತ್ತೆ ಅಂಥ ಕಟ್ಟಿಂಗ್ಸ್ಗಳನ್ನು ಬೆಳೆಸೋದಕ್ಕೆ. ನೋಡಿ, ಇವತ್ತಿನ ಗಾರ್ಡನ್ನಲ್ಲಿ ಎಷ್ಟೊಂದು ಹೂಗಳು ಅರಳಿದೆ, ಮೊಗ್ಗುಗಳು ಕೂಡ ತುಂಬ ದೊಡ್ಡ ಗಾತ್ರದಲ್ಲಿ ಬಂದಿದೆ. ಇದಕ್ಕೆಲ್ಲ ಕಾರಣ ನಾನು ಹಾಕುವಂಥ ಫರ್ಟಿಲೈಸರ್ ಅಂತ ನಿಮಗೆಲ್ಲ ಹೇಳ್ತಾನೆ ಇರ್ತೀನಿ. ಹಾಗಂತ ಬೇಜಾರಾಗಬೇಡಿ. ನಾನು ಹಾಕುವಂಥ ಫರ್ಟಿಲೈಸರ್ ಎಫೆಕ್ಟಿವ್ ಆಗಿದೆ ಅಂತ ನನಗೆ ಕನ್ಫರ್ಮ್ ಆದಾಗ ನಾನು ನಿಮಗೆಲ್ಲ ಅವುಗಳನ್ನು ತಿಳಿಸ್ಕೊಡ್ತಾ ಇರ್ತೀನಿ. ಇವತ್ತು ಕೂಡ ಪ್ರೂನಿಂಗ್ ಮಾಡಿದ ನಂತರ ಬೇಗ ಚಿಗುರು ಬರಬೇಕು, ಅದರಲ್ಲಿ ಯಾವುದೇ ರೀತಿಯ ಫಂಗಸ್ ಆಗಬಾರ್ದು, ಚಿಗುರು ಬಂದಿರುವಂಥದ್ದು ಆರೋಗ್ಯಕರವಾಗಿ ಬರಬೇಕು, ಬೇಗ ಅದರಲ್ಲಿ ಗ್ರೋತ್ ಆಗಬೇಕು ಅಂತಂದರೆ ನಾವೇನು ಮಾಡಬೇಕು, ಸಾಧ್ಯವಾದಷ್ಟು ಒಳ್ಳೆಯ ಫರ್ಟಿಲೈಸರನ್ನು, ಅದರಲ್ಲೂ ಮನೆಯಲ್ಲಿ ಸಿಗುವಂಥ ಕಿಚನ್ ವೇಸ್ಟ್ನಿಂದ ಫರ್ಟಿಲೈಸರನ್ನು ರೆಡಿ ಮಾಡಿಕೊಂಡು ಕೊಡೋದ್ರಿಂದ ಗಿಡದಲ್ಲಿ ತುಂಬ ಚೆನ್ನಾಗಿ ಗ್ರೋತ್ ಆಗುತ್ತೆ. ಇಷ್ಟೆಲ್ಲ ನಮಗೆ ಈಸಿಯಾಗಿ ಸಿಗ್ತಿರ್ಬೇಕಾದ್ರೆ ಮಾರ್ಕೆಟಿಂದ ಯಾಕೆ ನಾವು ಫರ್ಟಿಲೈಸರನ್ನು ತರಬೇಕು ಅಲ್ವಾ. ಕೆಲವೊಂದು ತರಬೇಕಾಗತ್ತೆ, ಸೀವೀಡ್ ಆಗಿರ್ಬೋದು, ಆಮೇಲೆ ಬೋನ್ ಮೀಲ್ ಆಗಿರ್ಬೋದು, ಕೆಲವೊಂದು ಬೇಕಾಗುತ್ತೆ. ಹಾಗಂತ ಪ್ರತಿಯೊಂದು ವಸ್ತುಗಳನ್ನು ತರುವಂಥ ಅವಶ್ಯಕತೆ ಇಲ್ಲ. ನೋಡಿ, ಈ ಗಿಡ ತುಂಬ ಉದ್ದಕ್ಕೆ ಹೋಗ್ಬಿಟ್ಟಿದೆ. ಇದನ್ನು ನಾನೇನು ಮಾಡ್ತೀನಿ, ಈ ವಾರದಲ್ಲಿ ಪ್ರೂನಿಂಗ್ ಮಾಡಿಬಿಡ್ತೀನಿ. ನನಗೆ ಎಷ್ಟು ಸೈಜ್ ಬೇಕು, ಎಷ್ಟು ಹೈಟಲ್ಲಿ ಬೇಕೋ ಅಷ್ಟು ನೋಡ್ಕೊಂಡ್ಬಿಟ್ಟು ಪ್ರೂನಿಂಗ್ ಮಾಡ್ಕೊಂಡ್ಬಿಡ್ತೀನಿ. ಪ್ರೂನಿಂಗ್ ಮಾಡಿದಾಗ ನೋಡಿ, ಈ ರೀತಿ ನಿಮಗೆ ಮ್ಯಾಕ್ಸಿಮಮ್ ಬ್ರಾಂಚಸ್ ಸಿಗುತ್ತೆ. ಆದಷ್ಟು ಹೆಚ್ಚಿನ ಬ್ರಾಂಚಸ್ ಬರೋದ್ರಿಂದ ಎಲ್ಲ ಬ್ರಾಂಚ್ನಲ್ಲೂ ನಿಮಗೆ ಈ ರೀತಿ ಗೊಂಚಲಾಗಿ ಹೂಗಳು ಸಿಗೋದಂತೂ ಖಂಡಿತ. ಇದರಲ್ಲಿ ಯಾವುದೇ ರೀತಿಯ ಡೌಟ್ ಇಲ್ಲ. ನಮಗೆ ವಾತಾವರಣ ನಮಗೆ ಅನುಕೂಲಕ್ಕೆ ತಕ್ಕಂತೆ ಇದ್ದಾಗ ನಾವು ಸಾಧ್ಯವಾದಷ್ಟು ಕೆಲಸಗಳನ್ನು ಮಾಡ್ಕೊಂಡು ಬಿಡಬೇಕು. ಆವಾಗಲೇ ನಮಗೆ ಈ ರೀತಿಯ ರಿಸಲ್ಟ್ ನೋಡೋದಕ್ಕೆ ಸಿಗುತ್ತೆ. ನೋಡಿ, ಇವತ್ತಿನ ಫರ್ಟಿಲೈಸರ್ ಬಂದು ತುಂಬ ಸಿಂಪಲ್ ಆಗಿದೆ. ನಾನಿಲ್ಲಿ ಒಂದು 2 ಅಲೋವೆರಾ ಎಲೆಗಳನ್ನು ಪೇಸ್ಟ್ ಮಾಡ್ಕೊಂಡಿದ್ದೀನಿ. 2 ತೊಗೊಳ್ಳಿ, 4 ತೊಗೊಳ್ಳಿ, ಯಾವುದೇ ರೀತಿಯ ಅಡ್ಡ ಪರಿಣಾಮ ಇದರಿಂದ ಆಗಲ್ಲ. ಎಲೋವೆರಾನಲ್ಲಿ ನೈಸರ್ಗಿಕವಾಗಿ ಬೆಳವಣಿಗೆ ಆಗುವಂಥ ಹಾರ್ಮೋನ್ಗಳು ಇರೋದ್ರಿಂದ ಇದು ಗಿಡಗಳಿಗೆ ಒಂದು ರೀತಿ ಬೂಸ್ಟರ್ ಥರ ಕೆಲಸ ಮಾಡುತ್ತೆ. ಇದರಲ್ಲಿ ಆಕ್ಸಿನ್ಸ್ ಅನ್ನುವಂಥ ಒಂದು ಅಂಶ ಇದೆ, ಜೊತೆಗೆ ಗಿಬ್ಬರೆಲ್ಲಿನ್ ಅನ್ನುವಂಥ ಒಂದು ಅಂಶ ಇದೆ. ಇದರ ಬಗ್ಗೆ ನೀವು ಸರ್ಚ್ ಮಾಡಿದ್ರೂ ಕೂಡ ನಿಮಗೆಲ್ಲ ರೀತಿಯ ಫರ್ಟಿಲೈಸರ್, ಇದರಲ್ಲಿ ಯಾವ್ಯಾವ ಮಿನರಲ್ಸ್ ಇದೆ, ಆಕ್ಸಿನ್ಸ್ ಇದೆ, ಎಲ್ಲ ರೀತಿಯ ಒಂದು ಮಾಹಿತಿ ನಿಮಗೆ ಸಿಗುತ್ತೆ. ನಾನಿಲ್ಲಿ ಕೆಲವೊಂದು ಇಮೇಜಸ್ ಕೂಡ ಹಾಕಿದ್ದೀನಿ, ಅದನ್ನು ಕೂಡ ನೀವು ಓದಿ ತಿಳ್ಕೊಳ್ಬೋದು.
ಅದನ್ನು ನಾನು ಏನು ಮಾಡ್ತಾ ಇದ್ದೀನಿ, 1 ಲೀಟರ್ ನೀರಿನಲ್ಲಿ ಈ ಪೇಸ್ಟನ್ನು ಹಾಕ್ತಾ ಇದ್ದೀನಿ. ಇದನ್ನು ಹಾಕೋದ್ರಿಂದ ಇದರಲ್ಲಿ ಕ್ಯಾಲ್ಶಿಯಂ ಹಾಗೂ ಮೆಗ್ನೀಷಿಯಂ ಇರೋದ್ರಿಂದ ಇದು ಫೋಟೋಸಿಂಥಸಿಸ್ ಕ್ರಿಯೆಗೆ ಚೆನ್ನಾಗಿ ಹೆಲ್ಪ್ ಆಗುತ್ತೆ. ಗಿಡಗಳ ಎಲೆಗಳು ಹಳದಿ ಆಗೋದನ್ನು ತಪ್ಪಿಸುತ್ತೆ. ಜೊತೆಗೆ ಮೊಗ್ಗುಗಳು ಮತ್ತು ಕಾಂಡ ಮುರಿದು ಕಟ್ಟಾಗಿ ಬೀಳುತ್ತಲ್ಲ ವೀಕಾಗಿ, ಅದೆಲ್ಲ ಇದರಿಂದ ತಡೆಗಟ್ಟುತ್ತೆ. ಜೊತೆಗೆ ಇದರಲ್ಲಿ ಜಿಂಕ್ ಮತ್ತು ಮ್ಯಾಂಗನೀಸ್ ಇರೋದ್ರಿಂದ ಗಿಡದ ಹಾರ್ಮೋನ್ಸ್ ಏನಿರುತ್ತಲ್ಲ ಅದು ಸಮತೋಲನದಲ್ಲಿರುತ್ತೆ. ಅಮೈನೋ ಆಮ್ಲಗಳು ಇದರಲ್ಲಿರೋದ್ರಿಂದ ಗಿಡಗಳು ತುಂಬ ಚೆನ್ನಾಗಿ ಬೆಳೆಯೋದಕ್ಕೆ ಇದು ಸಹಾಯ ಮಾಡುತ್ತೆ. ನೋಡಿ, ಅದಕ್ಕೆ ನಾನು 1 ಚಮಚ ಈ ಪೌಡ್ರನ್ನು ಹಾಕ್ತಾ ಇದ್ದೀನಿ. ಇದು ಯಾವ ಪೌಡರ್ ಅನ್ನೋದನ್ನು ನಾನು ಮುಂದೆ ಹೇಳ್ತಾ ಹೋಗ್ತೀನಿ. ಸೊ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಬೇಡಿ. ಈ ಪೌಡರ್ನಲ್ಲಿ ಏನಿದೆ ಅಂತಂದರೆ ಪ್ರೋಟೀನ್ ಅತಿಯಾಗಿರೋದ್ರಿಂದ ಇದು ಕೂಡ ಅಮೈನೋ ಆಮ್ಲಗಳಾಗಿ ವಿಭಜನೆಯಾಗಿ ಅಂತಂದರೆ ಡಿವೈಡ್ ಆಗಿ ಮಣ್ಣಿನ ಫಲವತ್ತತೆಯನ್ನು ಹೆಚ್ಚಿಸುತ್ತೆ. ಮಣ್ಣಿನಲ್ಲಿ ಸೂಕ್ಷ್ಮಾಣುಜೀವಿಗಳನ್ನು, ಉಪಕಾರಿ ಜೀವಿಗಳನ್ನು ಹೆಚ್ಚು ಮಾಡೋದಕ್ಕೆ, ದುಪ್ಪಟ್ಟು ಮಾಡೋದಕ್ಕೆ ಇದು ಸಹಾಯ ಮಾಡುತ್ತೆ. 2 ಚಮಚದಷ್ಟು ಈ ಪೌಡ್ರನ್ನು ಹಾಕ್ಕೊಳ್ತಾ ಇದ್ದೀನಿ. ಈ ಪೌಡರ್ನಲ್ಲಿ ಲಿಥಿಸಿನ್ ಅನ್ನುವಂಥ ಒಂದು ಅಂಶ ಇರೋದ್ರಿಂದ ಇದು ಗಿಡಗಳ ಬೇರುಗಳಿಗೆ ಒಂದು ರೀತಿ ರಕ್ಷಣಾ ಕವಚದಂತೆ ಕೆಲಸ ಮಾಡಿ ಮಣ್ಣಿನಲ್ಲಿ ಏನಾದರೂ ಫಂಗಸ್ ಆಗ್ತಾಯಿದ್ರೆ, ರೋಗಗಳು ಸ್ಪ್ರೆಡ್ ಆಗ್ತಾಯಿದ್ರೆ ಇದರಿಂದ ಅದು ತಡೆಗಟ್ಟುತ್ತೆ. ಈ ಪೌಡರ್ನಲ್ಲೂ ಕೂಡ NPK ಅಂಶ ಹೇರಳವಾಗಿರೋದ್ರಿಂದ ಇದು ಕೂಡ ಗಿಡಗಳ ಬೇರುಗಳು ಆಳವಾಗಿ ಬೆಳೆಯೋದಕ್ಕೆ ಇದು ಹೆಲ್ಪ್ ಮಾಡುತ್ತೆ. ನೋಡಿ, 2 ಚಮಚದಷ್ಟು ಇದನ್ನು ಅಲೋವೆರಾ ನೀರಿನಲ್ಲಿ ಹಾಕಿ ಒಂದು 10 ನಿಮಿಷ ಬಿಡಿ. ಸಾಧ್ಯ ಆದರೆ 1 ಗಂಟೆವರೆಗೂ ನೀವು ಬಿಟ್ಟರೂ ಕೂಡ ಒಳ್ಳೆ ರಿಸಲ್ಟನ್ನು ಕೊಡುತ್ತೆ. ನಾನಿಲ್ಲಿ ಒಂದು 10 ನಿಮಿಷ ಬಿಡ್ತಾ ಇದ್ದೀನಿ. ಇದು ಯಾವ ಪೌಡರ್ ಅಂತಂದರೆ ಮೆಂತೆ ಕಾಳು. ಇದರ ಬಗ್ಗೆ ನಾನು ಹಲವಾರು ವಿಡಿಯೋಗಳನ್ನು ಹಾಕಿದ್ದೀನಿ. ಅದರಲ್ಲೂ ಕೂಡ ವಿವಿಧ ರೀತಿಯ ಫರ್ಟಿಲೈಸರ್ಸನ್ನು ನಾನು ನಿಮಗೆಲ್ಲ ತಿಳಿಸ್ಕೊಟ್ಟಿದ್ದೀನಿ. ಎಷ್ಟು ಸಾಧ್ಯನೋ ಅಷ್ಟು ಫೈನ್ ಪೌಡ್ರಾಗಿ ರೆಡಿ ಮಾಡ್ಕೊಳ್ಳಿ. ಇದನ್ನು ನಾವೇನು ಮಾಡ್ಬೋದು, ಡ್ರೈ ಫಾರ್ಮ್ನಲ್ಲೂ ಗಿಡಗಳಿಗೆ ಕೊಡ್ಬೋದು. ನಾನು ಕೇವಲ ಈ ಪೌಡರ್ ಅಷ್ಟೇ ಕೊಡ್ತಾ ಇಲ್ಲ, ಇದರ ಜೊತೆಗೆ ಇನ್ನೆರಡು ವಸ್ತುಗಳನ್ನು ಹಾಕ್ತಾ ಇದ್ದೀನಿ. 1 ಚಮಚ ಎಪ್ಸಮ್ ಸಾಲ್ಟ್, 1 ಚಮಚ ಕಟ್ಟಿಗೆಯ ಬೂದಿ ಅಥವಾ ಸಗಣಿ ಬೆರಣೆಯ ಬೂದಿ. ಇದರಲ್ಲೂ ಕೂಡ ಕ್ಯಾಲ್ಶಿಯಂ, ಐರನ್, ಜಿಂಕ್, ಫಾಸ್ಫರಸ್, ಪೊಟ್ಯಾಷಿಯಂ ಇರೋದ್ರಿಂದ ಗಿಡದ ಬೇರುಗಳ ಬೆಳವಣಿಗೆಗೆ ಹೆಲ್ಪ್ ಮಾಡುತ್ತೆ. ನಾವು ಪ್ರೂನಿಂಗ್ ಮಾಡಿರುವಂಥ ಬ್ರಾಂಚಸ್ಗೆ ಇದು ಕ್ಯಾಲ್ಶಿಯಮನ್ನು ಒದಗಿಸೋದ್ರಿಂದ ಬ್ರಾಂಚಸ್ ಹೆಚ್ಚಾಗಿ ಹೆಲ್ದಿಯಾಗಿ ಸ್ಟ್ರಾಂಗ್ ಆಗಿ ಬರುತ್ತೆ. ಎಪ್ಸಮ್ ಸಾಲ್ಟ್ ಕೊಡೋದ್ರಿಂದ ಚಿಗುರು ಬರುತ್ತಲ್ಲ ಅದು ಹಚ್ಚ ಹಸಿರಾಗಿ ಬರುತ್ತೆ. ಅದರ ದ್ಯುತಿ ಸಂಶ್ಲೇಷಣೆ ಕೂಡ ಚೆನ್ನಾಗಿ ನಡೆಯುತ್ತೆ. ಇಲ್ಲಿ ನಾನು 2 ಗಿಡಗಳಿಗೆ ಹಾಕ್ತಾ ಇದ್ದೀನಿ, ಚಿಕ್ಕ ಗಿಡ ಆಗಿರೋದ್ರಿಂದ. ನೋಡಿ, ಇದು ಕಟ್ಟಿಂಗ್ನಿಂದ ಬೆಳೆಸಿದ್ದೀನಿ. ಇದರಲ್ಲಿ ಮೊಗ್ಗು ಬರ್ತಾ ಇದೆ, ಚಿಗುರು ಬರ್ತಾ ಇದೆ. ಹಾಗಾಗಿ ಈ ಗಿಡಕ್ಕೆ ನಾನು ಇದನ್ನು ಕೊಡ್ತಾ ಇದ್ದೀನಿ. ಇದನ್ನು ಕೊಡೋದ್ರಿಂದ ಎಲೆಗಳು ದೊಡ್ಡದಾಗಿ ಲಶ್ ಗ್ರೀನ್ ಆಗಿ ಬೆಳೆಯೋದಕ್ಕೆ ಇದು ಸಹಾಯ ಮಾಡುತ್ತೆ. ಮಣ್ಣು ಸ್ವಲ್ಪ ಮಾಯಿಸ್ಟ್ ಆಗಿರಬೇಕಾದ್ರೆ ಆ ಮಣ್ಣಿನಲ್ಲಿ 1 ಚಮಚ ಅಥವಾ 2 ಚಮಚದಷ್ಟು ನೀವು ಹಾಕಿದ್ರೂ ಕೂಡ ಯಾವುದೇ ಅಡ್ಡ ಪರಿಣಾಮ ಇದರಿಂದ ಆಗಲ್ಲ. ಇದು ಮೆಂತೆಕಾಳಿನಲ್ಲಿ ಜಿಂಕ್ ಇದೆ, ಮ್ಯಾಂಗ್ನೀಸ್ ಇದೆ, ಕ್ಯಾಲ್ಶಿಯಂ ಇದೆ, ಐರನ್ ಇದೆ, ಅಮೈನೋ ಆ್ಯಸಿಡ್ಸ್ ಇರೋದ್ರಿಂದ ಇದೇನು ಮಾಡುತ್ತೆ ಅಂತಂದರೆ ಗಿಡದಲ್ಲಿ ಏನಾದರೂ ಮೊಗ್ಗು ಹೂಗಳು ಬರ್ತಾ ಇರುತ್ತಲ್ಲ ಅದು ಇಮಿಡಿಯೇಟಾಗಿ ಉದುರೋದಕ್ಕೆ ಶುರುವಾಗುತ್ತೆ, ವೀಕ್ ಆಗುತ್ತೆ. ಆವಾಗ ಈ ರೀತಿಯ ಫರ್ಟಿಲೈಸರನ್ನು ಕೊಡೋದ್ರಿಂದ ಗಿಡದಲ್ಲಿ ಯಾವುದೇ ರೀತಿಯ ತೊಂದರೆಗಳು ಬರಲ್ಲ. ನೋಡಿ, ನೆಕ್ಸ್ಟ್ ಬರುವಂಥದ್ದು, ನಾನು ಇದನ್ನು ಗಿಡಗಳಿಗೆ ಸ್ಪ್ರೇ ಮಾಡ್ತಾ ಇದ್ದೀನಿ. ಆವಾಗಲೇ ನಾನು 10 ನಿಮಿಷ ನೆನೆಯೋದಕ್ಕೆ ಇಟ್ಟಿದ್ನಲ್ಲ ಅದನ್ನು ಜರಡಿ ಹಿಡ್ಕೊಳ್ತಾ ಇದ್ದೀನಿ. ಒಂದು ಕಾಟನ್ ಬಟ್ಟೆಯಿಂದ ಜರಡಿ ಹಿಡ್ಕೊಳ್ಳಿ. ಸ್ಪ್ರೇ ಮಾಡೋದ್ರಿಂದ ಸ್ಪ್ರೇ ಬಾಟಲ್ ಹಾಳಾಗಬಾರ್ದು ಅನ್ನೋ ಕಾರಣದಿಂದ. 1 ಲೀಟರ್ ನೀರಿನಲ್ಲಿ 100 ml ನಷ್ಟು ನಾನು ಈ ಲಿಕ್ವಿಡನ್ನು ತೊಗೊಳ್ತಾ ಇದ್ದೀನಿ. ಹೆಚ್ಚಿಗೆ ಆದರೂ ಯಾವುದೇ ಅಡ್ಡ ಪರಿಣಾಮ ಇಲ್ಲ, ಕಡಿಮೆ ಆದರೂ ಕೂಡ ಯಾವುದೇ ಪರಿಣಾಮ ಇಲ್ಲ. ಹೆಚ್ಚಿಗೆನೇ ಹಾಕಿ ಚೆನ್ನಾಗಿ ರಿಸಲ್ಟ್ ಬರುತ್ತೆ. ನೋಡಿ, ಇದೇನು ಸೂಕ್ಷ್ಮ ಪಾರ್ಟಿಕಲ್ಸ್ ಇರುತ್ತಲ್ಲ ಅದು ನೋಸಲಲ್ಲಿ ಸಿಕ್ಕು ನೋಸಲ್ ಅಂತಂದರೆ ಸ್ಪ್ರೇ ಬಾಟಲ್ ಹಾಳಾಗಬಾರ್ದು ಅನ್ನೋ ಕಾರಣದಿಂದ ವೇಟ್ ಇಷ್ಟೇ ಮಾಡಬೇಡಿ. ಇದರಲ್ಲಿ ಇನ್ನೊಂದು ವಸ್ತುವನ್ನು ಹಾಕೋದಿದೆ. ಚೆನ್ನಾಗಿ ರಿಸಲ್ಟ್ ಬರಬೇಕು ಅಂತಂದರೆ ಆ ಒಂದು ವಸ್ತು ನಿಮ್ಮ ಹತ್ರ ಇರಲೇಬೇಕು. ಪ್ರತಿ ವಿಡಿಯೋನಲ್ಲಿ ನಾನು ತಿಳಿಸ್ಕೊಟ್ಟಿರ್ತೀನಿ. ನಿಮಗೆ ಲೋಕಲ್ ಫರ್ಟಿಲೈಸರ್ ಶಾಪ್ನಲ್ಲಿ ಸಿಗಲಿಲ್ಲ ಅಂತಂದರೆ ಆನ್ಲೈನಲ್ಲಿ ಖಂಡಿತ ಸಿಕ್ಕೇ ಸಿಗುತ್ತೆ. ಅದರ ಒಂದು ಲಿಂಕನ್ನು ಬೇಕು ಅಂತಂದರೆ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಇದನ್ನು ನಾನು ಏನು ಮಾಡ್ತಾ ಇದ್ದೀನಿ, 1 ಚಮಚದಷ್ಟು ಈ ಒಂದು ಲಿಕ್ವಿಡ್ ಫರ್ಟಿಲೈಸರ್ಗೆ ಹಾಕಿಸ್ಕೊಳ್ತಾ ಇದ್ದೀನಿ. ಇದರಲ್ಲಿ ಮೈಕ್ರೋನ್ಯೂಟ್ರಿಯೆಂಟ್ಸ್ ಹೇರಳವಾಗಿರೋದ್ರಿಂದ ನಾವು ಸ್ಪ್ರೇ ಮಾಡುವಂಥ ವಸ್ತುಗಳು ಏನು ಮೆಂತೆ ಕಾಳಿನಲ್ಲಿರುವಂಥ ಪೋಷಕಾಂಶ ಜೊತೆಗೆ ಅಲೋವೆರಾನಲ್ಲಿರುವಂಥ ಪೋಷಕಾಂಶಗಳು ಗಿಡದ ಎಲೆಗಳು ಹಾಗೂ ಏನು ಸೂಕ್ಷ್ಮ ರಂಧ್ರಗಳು ಹಾಗೂ ನರಗಳಿರುತ್ತಲ್ಲ ಎಲೆಗಳ ಮೇಲೆ, ಕಾಂಡದ ಮೇಲೆ, ಅವು ಚೆನ್ನಾಗಿ ಅಬ್ಸಾರ್ಬ್ ಮಾಡ್ಕೊಳ್ಳೋದಕ್ಕೆ ಈ ಒಂದು ಸೀವೀಡ್ ಲಿಕ್ವಿಡ್ ಫರ್ಟಿಲೈಸರ್ ಹೆಲ್ಪ್ ಮಾಡುತ್ತೆ. ಓವರಾಲ್ ಹೇಳಬೇಕು ಅಂತಂದರೆ ಒಂದು ರೀತಿಯ ಕಂಪ್ಲೀಟ್ ಫುಡ್ ಅಂತ ಹೇಳ್ಬೋದು. ಹಾಗಾಗಿ ಇದನ್ನು ಏನು ಮಾಡಿ, ಇವಾಗ ಮೋಡ ಇದೆ ಅಂತಂದರೆ ನೀವು ಯಾವಾಗಲಾದರೂ ಸ್ಪ್ರೇ ಮಾಡ್ಬೋದು. ಒಂದು ವೇಳೆ ನಿಮ್ಮ ಕಡೆ ಎಲ್ಲ ಬಿಸಿಲಿದೆ ಅಂತಂದರೆ ನೀವು ಸಾಯಂಕಾಲ ಅಥವಾ ಮಾರ್ನಿಂಗ್ ಟೈಮಲ್ಲಿ ಸ್ಪ್ರೇ ಮಾಡಿ. ಇದರಿಂದ ಗಿಡಗಳಿಗೆ ತುಂಬ ಚೆನ್ನಾಗಿ ರಿಸಲ್ಟ್ ಸಿಗುತ್ತೆ. ಜೊತೆಗೆ ಇದನ್ನು ನೋಡಿ ಮಣ್ಣಿನಲ್ಲೂ ಕೂಡ ಹಾಕಿ. ಮಣ್ಣಿನಲ್ಲಿ ಹಾಕಬೇಕಂದ್ರೆ ಯಾವುದೇ ರೀತಿಯ ಜರಡಿ ಹಿಡ್ಕೊಳ್ಳುವಂಥ ಅವಶ್ಯಕತೆ ಇಲ್ಲ. ಮೆಂತೆಕಾಳು ಕೂಡ ಮಣ್ಣಿನಲ್ಲಿರುವಂಥ ಫಂಗಸನ್ನು ದೂರ ಮಾಡುತ್ತೆ. ಹಾಗಾಗಿ ಮಣ್ಣು ಸ್ವಲ್ಪ ಡ್ರೈ ಆಗಿದ್ದರೆ ಮಣ್ಣಿನಲ್ಲಿ ಕೊಡಿ. ಮಳೆ ಆಗ್ತಾ ಇದೆ ಅಂತಂದರೆ ಅವಾಯ್ಡ್ ಮಾಡಿ. ಮಣ್ಣು ಯಾವಾಗ ಒಣಗುತ್ತೋ ಆವಾಗ ನೀವೇನು ಮಾಡ್ಬೋದು, ಇದನ್ನು ಮಣ್ಣಿನಲ್ಲಿ ಗಿಡಗಳಿಗೆ ಕೊಡ್ಬೋದು. ಎಷ್ಟು ದಿನಗಳಿಗೆ ಕೊಡಬೇಕು ಅಂತಂದರೆ 8 ರಿಂದ 10 ದಿನಗಳ ಗ್ಯಾಪಲ್ಲಿ ಸ್ಪ್ರೇ ಮಾಡಿ 10 ರಿಂದ 12 ದಿನಗಳ ಗ್ಯಾಪಲ್ಲಿ ಅಥವಾ 15 ದಿನಕ್ಕೊಮ್ಮೆ ನೀವು ಈ ಫರ್ಟಿಲೈಸರ್ನ ಕೊಡೋದ್ರಿಂದ ನಿಮ್ಮ ಗಿಡದ ಸಂಪೂರ್ಣ ಬೆಳವಣಿಗೆ ಆಗೋದಂತೂ ಖಂಡಿತ. ಅದರಲ್ಲಿ ಯಾವುದೇ ರೀತಿಯ ಡೌಟ್ ಇಲ್ಲ. ನಾನು ತುಂಬ ದಿನಗಳಿಂದ ಈ ಒಂದು ಫರ್ಟಿಲೈಸರ್ನ ಯೂಸ್ ಮಾಡ್ತಾ ಬಂದಿದ್ದೀನಿ. ನೋಡಿರ್ಬೋದು ನೀವು, ಮೆಂತೆ ಕಾಳಿನ ಡಬ್ಬ ಆಲ್ಮೋಸ್ಟ್ ಪೌಡರ್ ಮಾಡಿರುವಂಥ ಡಬ್ಬ ಆಲ್ಮೋಸ್ಟ್ ಖಾಲಿ ಆಗ್ತಾ ಬಂದಿದೆ. ಸೊ ವಿಡಿಯೋ ನಿಮಗೆಲ್ಲ ಇನ್ಫಾರ್ಮೇಟಿವ್ ಆಗಿದೆ ಅಂದ್ಕೊಳ್ತಾ ವಿಡಿಯೋ ಮುಗಿಸ್ತಾ ಇದ್ದೀನಿ.
ವಿಡಿಯೋ ಹೇಗನ್ನಿಸ್ತು ಅಂತ ಕಮೆಂಟ್ ಮಾಡಿ. ನಾನು ಹೇಳಿರುವಂಥ ಫರ್ಟಿಲೈಸರ್ ನೀವೆಲ್ಲ ಟ್ರೈ ಮಾಡ್ತಾ ಇದ್ದೀರಾ ಇಲ್ವಾ? ಅದರಿಂದ ರಿಸಲ್ಟ್ ಬರ್ತಾ ಇದೆಯಾ ಇಲ್ವಾ ಅನ್ನೋದನ್ನು ದಯವಿಟ್ಟು ಮೆಸೇಜ್ನಲ್ಲಿ ಕಮೆಂಟ್ನಲ್ಲಿ ಹಾಕಿ. ಅದನ್ನು ಕೇಳಿ ನನಗೂ ಕೂಡ ಖುಷಿ ಅನಿಸುತ್ತೆ. ನಾನು ಹೇಳಿರುವಂಥದ್ದು ನಿಮಗೆಲ್ಲ ಉಪಯೋಗ ಆಗ್ತಾ ಇದೆ ಅನ್ನುವಂಥ ಒಂದು ಸಫಿಷಿಯೆಂಟ್ ಅಂದರೆ ಖುಷಿ, ಆತ್ಮಸಂತೋಷ ಇರುತ್ತೆ. ಸೊ ವಿಡಿಯೋನ ಮುಗಿಸೋಣ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್. ಹ್ಯಾಪಿ ಗಾರ್ಡನಿಂಗ್. ಮುಂದಿನ ವಿಡಿಯೋದಲ್ಲಿ ಇನ್ನೊಂದು ಇನ್ಫಾರ್ಮೇಟಿವ್ ವಿಷಯದ ಬಗ್ಗೆ ಭೇಟಿಯಾಗೋಣ. ಅಲ್ಲಿವರೆಗೂ ಗಾರ್ಡನಿಂಗ್ ಎಂಜಾಯ್ ಮಾಡಿ, ಗಿಡಗಳನ್ನು ಆರೈಕೆ ಮಾಡಿ. ಎಲ್ಲರಿಗೂ ಬಿಲೇಟೆಡ್ ಹ್ಯಾಪಿ ವರ್ಲ್ಡ್ ಎನ್ವೈರ್ಮೆಂಟ್ ಡೇ.